ಈ ತರ ಒಂದು ಸುಂದರವಾದ ಜಾಗ ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಿಂದ ಕೇವಲ 5 ಗಂಟೆ ಪ್ರಯಾಣದ ದೂರದಲ್ಲಿದೆ. ನಾವು 2 ದಿನದಲ್ಲಿ ಈ ಸುಂದರವಾದ ಸ್ವರ್ಗಕ್ಕೆ ಒಂದು ವಿಸಿಟ್ ಹಾಕೊಂಡು ಬಂದ್ವಿ. ನಾವು ಹೋಗಿದ್ದು ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿರುವ ಈ ತನ್ಮಾತ್ರ ಅನ್ನೋ ರೆಸಾರ್ಟ್ ಗೆ. ಈ ರೆಸಾರ್ಟ್ ನ ವಿಶೇಷತೆ ಒಂಥರ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ನಮ್ಮನ್ನ 50ರಿಂದ 100 ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಇದು ಕಂಪ್ಲೀಟ್ಲಿ ಸಸ್ಟೈನೇಬಲ್ ರೆಸಾರ್ಟ್. ಇಲ್ಲಿ ಝೀರೋ ಪ್ಲಾಸ್ಟಿಕ್ ಯೂಸೇಜ್ ಅಂತಾನೆ ಹೇಳ್ಬೋದು. ಹಾಗೆ ಯಾವುದೇ ಸಿಮೆಂಟ್ ಮತ್ತೆ ಮೆಷಿನರೀಸ್ ಯೂಸ್ ಮಾಡದೆ ಪುರಾತನ ಶೈಲಿಯ ಮಣ್ಣು ಮತ್ತೆ ಸುಣ್ಣ ಬಳಸ್ಕೊಂಡು ಕೈಯಿಂದ ನಿರ್ಮಿಸಿರೋದು. ಫಸ್ಟ್ ಗೆ ಚೆಕ್ ಇನ್ ಆಗಿ ನಾವು ಇಲ್ಲೇ ಲೋಕಲ್ ಅಲ್ಲಿ ಬೆಳೆದಂತ ತರಕಾರಿ ಸೊಪ್ಪುಗಳನ್ನ ಯೂಸ್ ಮಾಡ್ಕೊಂಡು ಸೌದೆ ಒಲೆಯಲ್ಲಿ ಟೇಸ್ಟಿಯಾಗಿ ಮತ್ತೆ ಹೆಲ್ದಿಯಾಗಿ ಊಟ ರೆಡಿ ಮಾಡ್ಕೊಟ್ರು. ನಾವಂತೂ ಬಕಾಸುರನ ವಂಶದವ್ರ ತರ ಚೆನ್ನಾಗಿ ಬಾರಿಸಿದ್ವಿ. ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾವು ಹೋಗಿದ್ದೆ ಒಂದು ಕ್ರೇಜಿ ಆಗಿರೋ ಆಫ್ ರೋಡ್ ಗೆ. ಇದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫೈನಲಿ ಟಾಪ್ ರೀಚ್ ಆದ್ಮೇಲೆ ಸ್ವರ್ಗ ಗುರು. ಕಂಪ್ಲೀಟ್ ಆಗಿ ಫಾಗು ಇಲ್ಲಿ ಕವರ್ ಆಗಿತ್ತು. ಸಖತ್ ಚಳಿ ಆಗ್ತಿತ್ತು. ಇಲ್ಲೊಂದು ಒಳ್ಳೆ ಟೈಮ್ ಕಳೆದು ನಾವು ರೆಸಾರ್ಟ್ ಗೆ ವಾಪಸ್ ಆದ್ವಿ. ಚಳಿಗೆ ಸ್ಟ್ರಾಂಗ್ ಆಗಿ ಒಂದೊಳ್ಳೆ ಫಿಲ್ಟರ್ ಕಾಫಿ ರೆಡಿ ಆಗಿತ್ತು. ಇಲ್ಲಿಂದ ವ್ಯೂ ನೋಡ್ತಾ ಇದ್ರೆ ಕಳೆದೇ ಹೋಗ್ಬೇಕು. ನೆಕ್ಸ್ಟ್ ಪ್ರೋಗ್ರಾಮ್ ಫೈರ್ ಕ್ಯಾಂಪ್. ಇದರಲ್ಲಿ ಹೈಲೈಟ್ ಅಂದ್ರೆ ಈ ಸುಡುಬುತ್ತಿ. ಬಾಳೆ ಎಲೆಯಲ್ಲಿ ಚಿಕನ್ ಮತ್ತೆ ಫಿಶ್ ನ ಇಲ್ಲೇ ಬೆಳೆದ ಸ್ಪೈಸಸ್ ಹಾಕಿ ಬೆಂಕಿಯಲ್ಲಿ ಬೇಯಿಸಿ ಬಿಸಿ ಬಿಸಿ ಎತ್ಕೊಂಡು ತಿಂತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ನೇಚರ್ ವಾಕ್. ರೆಸಾರ್ಟ್ ಪಕ್ಕದಲ್ಲೇ ಹರಿಯೋ ಹೊಳೆಯಲ್ಲಿ ಸ್ವಲ್ಪ ಸಮಯ ಕಳೆದು ನಾವು ಈ ಸ್ವಾದಿಷ್ಟವಾದ ತಿಂಡಿ ಸೌದು ನೆಕ್ಸ್ಟ್ ಹೋಗಿದ್ದೆ ದೇವರ ಮನೆಗೆ. ಇಲ್ಲಿ ಟಾಪ್ ವರ್ಗು ಎಲ್ಲ ಗಾಡಿ ಬರುತ್ತೆ. ಅಲ್ಲಿಂದ 100 ಮೀಟರ್ಸ್ ನಡ್ಕೊಂಡ್ ಬರ್ಬೇಕು. ನೆಕ್ಸ್ಟ್ ಹತ್ರದಲ್ಲೇ ಇರೋ ವಾಟರ್ ಫಾಲ್ಸ್ ಅಲ್ಲಿ ಸ್ನಾನ ಮಾಡ್ಕೊಂಡು ನಾವು ರೆಸಾರ್ಟ್ ಗೆ ವಾಪಸ್ ಆದ್ವಿ. ನೀವು ಎಂಕ್ವೈರಿ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಚೆಕ್ ಮಾಡಿ.